ಕರ್ನಾಟಕ ನಿಮ್ಮೂರಿನ ತಾಜಾ ಸುದ್ದಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಬಾಂಬ್ ಸಿಡಿಸಿದ್ದಕ್ಕೆ ಸಂಪುಟದಿಂದ ಕೋಕ್. ರೇಣುಕಾಚಾರ್ಯಗೆ ಬಿಜೆಪಿ ನಾಯಕರ ಮಾತಿನ ಕೇಕ್. ಸಂಕಲ್ಪ ಯಾತ್ರೆಯಲ್ಲಿ ಅಬಕಾರಿ ಸಚಿವರೇ ಟಾರ್ಗೆಟ್. ಮತದಾರರಿಗೆ ವಾಚ್, ಟಿ ಶರ್ಟ್ ಆಮಿಷ. ಡಿಕೆಶಿ ವಿರುದ್ಧ ಪಿಜಿಆರ್ ಸಿಂಧ್ಯಾ ಆಕ್ರೋಶ. ಆರೋಪಕ್ಕೆ ಕಾಂಗ್ರೆಸ್ ನಾಯಕನ ತೀಕ್ಷ್ಣ ಪ್ರತಿಕ್ರಿಯೆ. ನಾಲ್ವರು ಪಕ್ಷೇತರ ಶಾಸಕರಿಗೆ ಟಿಕೆಟ್. ಬಿಫಾರ್ಮ್ ಖಚಿತಪಡಿಸಿದ ಕಾಂಗ್ರೆಸ್. ಮತ್ತಷ್ಟು ಅಭ್ಯರ್ಥಿಗಳ ಹೆಸರು ರಿಲೀಸ್. ನಡುರಾತ್ರಿಯಲ್ಲಿ ಮಾನಸಿಕ ಅಸ್ವಸ್ಥನ ಅವಾಂತರ. ಕುಟುಂಬದವರ ಮೇಲೆ ತೋರಿದ ರೌದ್ರಾವತಾರ. ಇಬ್ಬರನ್ನ ಕೊಂದು ರಕ್ತ ದೋಕುಳಿಯಾಡಿದ ಬಿಜಾಪುರದ ವೀರ. ರಾಜ್ಯದೆಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ. ಕಾಮ ದಹನ ಮಾಡಿ ಜನರ ಸಡಗರ. ಬಣ್ಣ ದೋಕುಳಿಯಲ್ಲಿ ಮಿಂದೆದ್ದ ಜನ. ಕರ್ನಾಟಕ ಕುರುಕ್ಷೇತ್ರ. ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ನಿನ್ನೆ ರೇಣುಕಾಚಾರ್ಯ ಬಾಂಬ್ ಸಿಡಿಸಿದ್ದೇ ತಡ ಬಿಜೆಪಿ ಪಡೆ ಸಖತ್ ಅಲರ್ಟ್ ಆಗಿಬಿಟ್ಟಿದೆ. ರೇಣುಕಾಚಾರ್ಯರನ್ನ ಸಂಪುಟದಿಂದ ವಜಾ ಮಾಡಿದೆ. ಜೊತೆಗೆ ಇವತ್ತಿಡೀ ಬಿಜೆಪಿ ನಾಯಕರು ರೇಣುಕಾಚಾರ್ಯರನ್ನೇ ಟಾರ್ಗೆಟ್ ಮಾಡಿದ್ರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸದಾನಂದಗೌಡರ ವಿರುದ್ಧ ಹಣ ಪಡೆದ ಆರೋಪ ಮಾಡಿದ್ದ ರೇಣುಕಾಚಾರ್ಯ ಸಂಪುಟದಿಂದ ಹೊರಬಿದ್ದಿದ್ದಾರೆ. ಸಂಪುಟದಿಂದ ವಜಾ ಮಾಡುವಂತೆ ಸಿಎಂ ಶೆಟ್ಟರ್ ಮಾಡಿದ್ದ ಶಿಫಾರಸನ್ನು ರಾಜ್ಯಪಾಲರು ಮಾನ್ಯ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರೇಣುಕಾಚಾರ್ಯರನ್ನು ಸಂಪುಟದಿಂದ ವಜಾ ಮಾಡಲು ನಿರ್ಧರಿಸಲಾಗಿತ್ತು. ಈ ನಡುವೆ ತುಮಕೂರಿನಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೆಯಿತು. ಈ ವೇಳೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದ ಬಿಜೆಪಿ ನಾಯಕರು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದರು. ಈ ವೇಳೆ ಮಾತನಾಡಿದ ಸಿಎಂ ಜಗದೀಶ್ ಶೆಟ್ಟರ್, ರೇಣುಕಾಚಾರ್ಯ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದರಿಂದಾಗಿ ಸಂಪುಟದಿಂದ ಕೈಬಿಡಲಾಗಿದೆ ಅಂತ ಹೇಳಿದರು. ಈಗಾಗಲೇ ನಾನು ಸನ್ಮಾನ್ಯ ರಾಜ್ಯಪಾಲರಿಗೆ ಈ ಒಂದು ನನ್ನ ಕ್ಯಾಬಿನೆಟ್ಟಿಂದ ಅವನ್ನ ಕೈ ಬಿಡಬೇಕಂತ ಹೇಳಿ ಈಗಾಗಲೇ ಪತ್ರವನ್ನು ನಾನು ಸನ್ಮಾನ್ಯ ರಾಜ್ಯಪಾಲರಿಗೆ ಕಳಿಸಿದ್ದೆ. ಈಗ ಅವ್ರನ್ನ ಕಳಿಸಿದ್ದೆ. ಯಾರು ಪಕ್ಷದ ಒಂದು ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ ಅವ್ರ ಮೇಲೆ ಈಗ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥದ್ದು ಈಗಾಗಲೇ ಕಳಿಸಿದೆ. ಇನ್ನೊಂದೆಡೆ ಸದಾನಂದಗೌಡರಿಗೆ ನೀಡಲು ರೇಣುಕಾಚಾರ್ಯ ಹಣ ಎಲ್ಲಿಂದ ತಂದರು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಅಲ್ಲದೆ ಡಿವಿಎಸ್ಗೆ ಎಷ್ಟು ಹಣ ನೀಡಲಾಗಿದೆ, ಯಾರಿಂದ ಹಣ ಪಡೆಯಲಾಗಿದೆ ಅನ್ನೋದು ಬಹಿರಂಗಪಡಿಸಬೇಕೆಂದು ಆಗ್ರಹಿಸಿದ್ದಾರೆ. ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ದುಡ್ಡು ಯಾರ ಕಡೆಯಿಂದ ತಗೊಂಡ್ಬಂದಿದ್ರು, ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ದುಡ್ಡು ಅವರು ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ, ಇದನ್ನ ಹೇಳಿ. ದುಡ್ಡು ಕೊಟ್ಟಿದ್ದೀನಿ ಅಂದ್ರೆ ಎಲ್ಲಿ ದುಡ್ಡು ತೊಗೊಂಬಂದು ಕೊಟ್ಟರು ಬೇಕಲ್ಲ. ಇದಕ್ಕೇನಾದರೂ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು. ಅಷ್ಟು ಬಾಯಿ ತಪ್ಪಿನಿಂದ ಆದಂಥದ್ದು ಅನ್ನುವಂಥದ್ದು ನಾನು ಹೇಳಿದ್ದೇನೆ. ಅವ್ರಿಗೆ ಬೇರೆ ಹೇಳೋದಕ್ಕೇನಿಲ್ಲ, ಈ ರೀತಿ ಹೇಳ್ಕೊತಾ ಇರ್ತಾರೆ ಅಷ್ಟೇ. ಒಟ್ಟಿನಲ್ಲಿ ಕೆಜೆಪಿ ಬಾಗಿಲಲ್ಲಿ ನಿಂತಿರುವ ರೇಣುಕಾಚಾರ್ಯ ನಿನ್ನೆ ಸದಾನಂದಗೌಡರ ವಿರುದ್ಧ ಬಾಂಬ್ ಸಿಡಿಸಿದ್ದರು. ಇದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನೊಂದೆಡೆ ಡಿವಿಎಸ್ ವಿರುದ್ಧ ಮಾತನಾಡಿದ್ದಕ್ಕಾಗಿ ರೇಣುಕಾಚಾರ್ಯ ಸಂಪುಟದಿಂದ ಹೊರಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಚುನಾವಣೆ ವೇಳೆ ಒಬ್ಬರ ಮೇಲೊಬ್ಬರು ಕೆಸರೆಚಾಡೋದು ಮಾಮೂಲಿ. ಅದೇ ರೀತಿ ಜೆಡಿಎಸ್ ಮುಖಂಡ ಪಿಜಿಆರ್ ಸಿಂಧ್ಯಾ ಇವತ್ತು ಡಿಕೆ ಶಿವಕುಮಾರ್ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರುವ ಬಗ್ಗೆ ಆರೋಪ ಮಾಡಿದ್ರು. ಮತದಾರರಿಗೆ ಡಿಕೆಶಿ ಆಮಿಷ ಒಡ್ತಿದ್ದಾರೆ ಅಂತ ಸಾಕ್ಷಿ ಸಮೇತ ತೋರಿಸಿದ್ರು. ಚುನಾವಣಾ ಕಣ ರಂಗೇರುತ್ತಿದ್ದಂತೆ ಆರೋಪ ಪ್ರತ್ಯಾರೋಪ ಕೇಳಿಬರತೊಡಗಿದೆ. ಕನಕಪುರ ಕ್ಷೇತ್ರದ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ನಾಯಕ ಪಿಜಿಆರ್ ಸಿಂಧ್ಯಾ ಗಂಭೀರ ಆರೋಪ ಮಾಡಿದ್ದಾರೆ. ಕನಕಪುರದ ಮತದಾರರಿಗೆ ಡಿಕೆಶಿ ಬೆಂಬಲಿಗರು ಆಮಿಷ ಒಡ್ಡುತ್ತಿದ್ದಾರೆ. ಪ್ರತಿದಿನ ರಾತ್ರಿ ಸೀರೆ, ವಾಚ್, ಟಿ ಶರ್ಟ್ ಹಂಚುತ್ತಿದ್ದಾರೆಂದು ಬೆಂಗಳೂರಿನಲ್ಲಿ ಸಿಂಧ್ಯಾ ಆರೋಪಿಸಿದ್ರು. ಡಿಕೆ ಶಿವಕುಮಾರ್ ಭಾವಚಿತ್ರವಿರುವ ವಾಚ್ಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶಿಸಿದ್ರು. 30,000 ಸೀರೆ, 50,000 ವಾಚ್, 20,000 ಟಿ ಶರ್ಟ್ ಹಂಚಲಾಗಿದೆ ಅಂತ ದೂರಿದ್ರು. ಕಾಂಗ್ರೆಸ್ ಪಕ್ಷದ ಮಾಜಿ ಕಾರ್ಯಾಧ್ಯಕ್ಷರಾದ ಹಾಲಿ ಶಾಸಕರಾದ ಶಿವಕುಮಾರ್ ಅವರು ಮತ್ತು ಅವರ ಹಿಂಬಾಲಕರು ನೀತಿ ಸಂಹಿತೆಯನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ರಾತ್ರಿ ಹೊತ್ತು ಹಳ್ಳಿಗಳಿಗೆ ಹೋಗಿ
ಸೀರೆಗಳನ್ನು, ವಾಚ್ಗಳನ್ನು, ವಾಟರ್ ಕ್ಯಾನ್ಗಳನ್ನು, ಟೀ ಶರ್ಟ್ಗಳನ್ನು ಹಂಚ್ತಾ ಇದ್ದಾರೆ. ಪಿಜಿಆರ್ ಸಿಂಧ್ಯಾ ಆರೋಪಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಇದು ಸೋಲಿನ ಭೀತಿಯಿಂದ ಮಾಡುತ್ತಿರುವ ಆರೋಪ ಎಂದ್ರು. ಅಲ್ಲದೆ ಸಿಂಧ್ಯಾ ಸುಳ್ಳಿನ ಸರ್ದಾರ ಅಂತಾನು ಕಿಡಿಕಾರಿದ್ರು. ಕನಕಪುರದಲ್ಲಿ ಇತ್ತೀಚೆಗೆ ಯುವ ಕಾಂಗ್ರೆಸ್ ಸಮಾವೇಶದ ಅಂಗವಾಗಿ ಕನಕೋತ್ಸವ ನಡೆಯಿತು. ಅಲ್ಲಿ ಸೀರೆ, ಟೀ ಶರ್ಟ್, ವಾಚ್ ಹಂಚಲಾಯಿತು. ನೀತಿ ಸಂಹಿತೆ ಜಾರಿಗೆ ಬರುವ ಮುನ್ನವೇ ಇವನ್ನೆಲ್ಲ ಹಂಚಲಾಗಿತ್ತು ಅಂತ ಸಮಜಾಯಿಸಿ ನೀಡಿದ್ರು. ಬಹಳ ಡಿಸ್ಪ್ರೇಟ್ ಆಗಿದ್ದಾರೆ. ಅವರು ಒಂದು ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅವರ ಶಾಸಕರುಗಳು, ಅವರ ಮುಖಂಡರುಗಳು ಯಾವ ಕ್ಷೇತ್ರದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಮುಖ ಅವ್ರು ನೋಡಿಕೊಂಡ್ರೆ ಭಾಳ ಹೋಗಿ KR ನಗರದಲ್ಲಿ ಹೋಗ್ರಿ, ಅವ್ರ MLA ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ರಾಮನಗರದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಏನೇನು ನಡೀತಾ ಇದೆ ಎಲ್ಲ ಅವರು ತಿಳ್ಕೊಳ್ಳಿ. ಒಟ್ಟಿನಲ್ಲಿ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ರಾಜಕಾರಣಿಗಳ ಮಾತಿನ ವರಸೆ ಜೋರಾಗ್ತಿದೆ. ಒಬ್ಬರ ಮೇಲೊಬ್ಬರು ಆರೋಪಗಳ ಸುರಿಮಳೆಗೈಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕಾಂಗ್ರೆಸ್ ಬಾಗಿಲು ತಟ್ಟಿದ್ದ 4 ಪಕ್ಷೇತರ ಶಾಸಕರಿಗೆ ಬಿಫಾರ್ಮ್ ಖಚಿತವಾಗಿದೆ. ಪಕ್ಷೇತರ ಶಾಸಕರಾದ ವೆಂಕಟರಮಣಪ್ಪ, ಡಿ ಸುಧಾಕರ್, ನರೇಂದ್ರ ಸ್ವಾಮಿ ಹಾಗೂ ಶಿವರಾಜ ತಂಗಡಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲು ಹೈಕಮಾಂಡ್ ನಿರ್ಧರಿಸಿದೆ. ನಾಲ್ವರು ಪಕ್ಷೇತರರಿಗೆ ಕೈ ಟಿಕೆಟ್ ನೀಡಿದೆ. 4 ಪಕ್ಷೇತರ ಶಾಸಕರಿಗೆ ಕೈ ಟಿಕೆಟ್ ನೀಡುವುದು ಖಚಿತವಾಗಿದೆ. ಟಿಕೆಟ್ ಅನ್ನು ಹೈಕಮಾಂಡ್ ಖಚಿತಪಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ಸುಧಾಕರ್ ಹಾಗೂ ಶಿವರಾಜ ತಂಗಡಗಿ ಸೇರಿದಂತೆ 4 ಪಕ್ಷೇತರರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಇದೇ ವೇಳೆ ದೆಹಲಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ನಾನು ಕೊರಟಗೆರೆಯಿಂದಲೇ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ 1 ಸಾರಿ ಅಲ್ಲ 10 ಸಾರಿ ನಾನು ಹೇಳಿದ್ದೇನೆ, ನಾನು ಕೊರಟಗೆರೆಯಲ್ಲೇ ನಿಲ್ತೇನೆ. ಅದು ಕೂಡ ನಮ್ಮ ಹೈಕಮಾಂಡ್ನವರು ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡೋದಕ್ಕೂ ಕೂಡ ಇಷ್ಟಪಡೋದಿಲ್ಲ. ಯಾಕೆಂದರೆ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ. 5 ವರ್ಷ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಆದ್ದರಿಂದ ನನಗೆ ಬದಲಾಯಿಸ್ಕೊಳ್ತಕ್ಕಂಥ ಅವಶ್ಯಕತೆ ಖಂಡಿತವಾಗೂ ಏನೂ ಇಲ್ಲ. ನನಗೆ ಆ ಕ್ಷೇತ್ರದ ಜನ ನನ್ನನ್ನು ಆರಿಸಿ ಕಳಿಸಿದ್ದಾರೆ ಕಳೆದ ಬಾರಿ 2008ರಲ್ಲಿ. ಈ ಬಾರಿ ಕೂಡ ಆರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದಕ್ಕೋಸ್ಕರ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಚಂದ್ರಕಾಂತ್ ಬೆಲ್ಲದ್ ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ. ಇವತ್ತು ಧಾರವಾಡದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸದ್ಯ ರಾಜಕೀಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ತಮ್ಮ ನಿರ್ಧಾರ ಪ್ರಕಟಿಸಿದರು. ಧಾರವಾಡದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ಸಚಿವರಾಗಿಯೂ ಸೇವೆ ಸಲ್ಲಿಸಿದರು. ನಂತರ ಬಿಜೆಪಿ ಸೇರಿ ಶಾಸಕರಾಗಿದ್ದ ಚಂದ್ರಕಾಂತ್ ಬೆಲ್ಲದ್ ಧಾರವಾಡದಲ್ಲಿ ಸಜ್ಜನ ರಾಜಕಾರಣಿ ಅಂತಾನೆ ಜನಪ್ರಿಯರಾಗಿದ್ದರು. ನಾನು ರಾಜಕೀಯದಿಂದ ನಿವೃತ್ತಿ, ತಟಸ್ಥ ಉಳಿಬೇಕು, ರಾಜಕೀಯದಿಂದ ಹೊರಗಿರಬೇಕು ಅಂತ. ನಾನು ರಾಜಕೀಯದಿಂದ ನಿವೃತ್ತಿ, ತಟಸ್ಥ ಉಳಿಬೇಕು, ರಾಜಕೀಯದಿಂದ ಹೊರಗಿರಬೇಕು ಅಂತ. ಮಾಜಿ ಶಾಸಕಿ ಪರಿಮಳ ನಾಗಪ್ಪ ಶೀಘ್ರದಲ್ಲೇ ಜೆಡಿಎಸ್ಗೆ ಸೇರ್ಪಡೆಯಾಗುವುದಾಗಿ ಹೇಳಿದ್ದಾರೆ. ಕೆಜೆಪಿಗೆ ಗುಡ್ ಬೈ ಹೇಳಿ ಜೆಡಿಎಸ್ ಸೇರಲು ಪರಿಮಳ ನಾಗಪ್ಪ ನಿರ್ಧರಿಸಿದ್ದಾರೆ. ಇತ್ತೀಚೆಗಷ್ಟೇ ಜೆಡಿಎಸ್ ಬಿಟ್ಟು ಕೆಜೆಪಿ ಸೇರಿದ್ದ ಪರಿಮಳ ನಾಗಪ್ಪ ಮತ್ತೆ ಜೆಡಿಎಸ್ ಕಡೆ ಮುಖ ಮಾಡಿದ್ದು ಕುತೂಹಲ ಕೆರಳುವಂತೆ ಮಾಡಿದೆ. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ನಿಮ್ಮೂರಿನ ತಾಜಾ ಸುದ್ದಿ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.